ರೈತರು, ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳ ಅಭ್ಯುದಯ ಉದ್ದೇಶದಿಂದ ಜನವರಿ 9, 10 ಮತ್ತು 11ರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷ ಸಭಾಂಗಣದಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಮುದಾಯದವರು ಕೈಜೋಡಿಸಬೇಕು ಎಂದು ಎಫ್ಸಿ ತುಮಕೂರು ಅಧ್ಯಕ್ಷ ಮಂಜುನಾಥ್ ಎಚ್ಎಸ್ ತಿಳಿಸಿದ್ದಾರೆ. ನಗರದಲ್ಲಿ ಸಮಾವೇಶ ಕುರಿತು ಸಭೆ ನಡೆಸಿ ಬಳಿಕ ಮಾತನಾಡಿ, 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ತುಮಕೂರಿನಿಂದಲೂ 500ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಎಂದರು. ನಾನು ಆನಂದ್ ಕುಮಾರ್ ಅಂತ ಫಸ್ಟ್ ಸರ್ಕಲ್ ತುಮಕೂರು ಜಿಲ್ಲೆ ವೈಸ್ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ 9 ದಿನಾಂಕ ಜನವರಿ 9, 10, 11 ಫಸ್ಟ್ ಸರ್ಕಲ್ ಉದ್ಯಮಿ ಒಂದು ಎಕ್ಸ್ಪೋ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಗಾಯತ್ರಿ ವಿಹಾರಲ್ಲಿ. ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ, ಸಮಾರಂಭನ ಯಶಸ್ವಿಗೊಳಿಸೋಣ. ಈ ಉದ್ದೇಶ ಏನು ಅಂತಂದರೆ ರೈತರಿಗೆ ಮತ್ತು ಉದ್ಯಮಿಗಳಿಗೆ, ವ್ಯಾಪಾರಸ್ಥರುಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಆಗಲಿ ಅಂತ ಈ ಕಳೆದ 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಇದರಿಂದ ರೈತರಿಗೂ ಅನುಕೂಲ ಆಗಿದೆ ಮತ್ತು ಉದ್ಯಮಿಗಳು ಅನುಕೂಲ ಆಗಿದೆ, ಕೈಗಾರಿಕೋದ್ಯಮಿಗಳು ಆಗಿದೆ. ಅಲ್ಲಿ ಸ್ಟಾಲ್ಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೈಗಾರಿಕೋದ್ಯಮಿಗಳು, ಬಿಲ್ಡರ್ಸು, ರಿಯಲ್ ಎಸ್ಟೇಟ್ನವರು, ಇನ್ನೂ ಮ್ಯಾನುಫ್ಯಾಕ್ಚರ್ಸು ಎಲ್ಲರೂ ಸ್ಟಾಲ್ ಇನ್ಸ್ಟಾಲ್ ಮಾಡಿ ಅದೇನಾಗ್ತಾಯಿದೆ, ಒಬ್ರಿಗೊಬ್ರಿಗೊಂದು ಅನುಕೂಲ ಆಗ್ತಾ ಇದೆ. ನಮ್ಮದು ರಿಲೇಷನ್ಶಿಪ್ ಬೆಳೀತಾ ಇದೆ, ವ್ಯಾಪಾರನೂ ಅಭಿವೃದ್ಧಿ ಆಗ್ತಾ ಇದೆ. ಮೊದಲನೇ ಆದ್ಯತೆ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಈ ಎಕ್ಸ್ಪೋಸನ್ನು ಮಾಡ್ತಾ ಇದ್ದೀವಿ. ಉದ್ಯಮಿಗಳಿಗೂ ಆಗುತ್ತಾ ಇದೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ನಾವು ಭಾಗವಹಿಸ್ತಾ ಇದ್ದೀವಿ, ನೀವು ಭಾಗವಹಿಸಿ ಅಂತ ಕೇಳ್ಕೊತೀನಿ. ಸರ್ ಬರ್ತಾ ಇದ್ದಾರೆ ಸರ್. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಭಾಗವಹಿಸಲಿದ್ದು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮಾಜಿ ಸಂಸದ ಬಿ.ಎನ್. ಬಚ್ಚೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ನಮಸ್ಕಾರ, ನನ್ನ ಹೆಸರು ಸಿ.ಕೆ. ಗೌಡ ಅಂತೇಳಿ, ತುಮಕೂರು ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಎಫ್ಸಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿನಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮದು ಜನವರಿ 9, 10, 11 ಪ್ಯಾಲೇಸ್ ಗ್ರೌಂಡಲ್ಲಿ ಉದ್ಯಮಿ ಒಕ್ಕಲಿಗ ಅಂತೇಳಿ ಒಂದು ಎಕ್ಸ್ಪೋ ಮಾಡ್ತಾಯಿದ್ದೀವಿ. ಇದಕ್ಕೆ ಪರಮ ಪೂಜ್ಯ ನಿತ್ಯಾನಂದ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು ಇದಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ನೇತೃತ್ವದಲ್ಲಿ ನಮ್ಮ ಜೈರಾಮ್ ರಾಯ್ಪುರ್ ಅಂತೇಳಿ ಒಬ್ಬರು ಮೆಂಟರು, ನಮ್ಮ IRS ಅಧಿಕಾರಿ, ಅವರ ನೇತೃತ್ವದಲ್ಲಿ ಇದನ್ನು ಎಕ್ಸ್ಪೋ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಉದ್ಯಮಿಗಳು ಎಕ್ಸ್ಪೋಗೆ ಸ್ಟಾಲ್ಗಳು ಆಗ್ತಾಯಿದ್ದಾರೆ. ಅಂದರೆ ಒಂದು ಸಣ್ಣ ಕೈಗಾರಿಕೆಯಿಂದ ಹಿಡಿದು ದೊಡ್ಡ ಕೈಗಾರಿಕೆವರೆಗೂ ಎಲ್ಲ ನಮ್ಮ ಕಮ್ಯುನಿಟಿ ಕುಲ ಬಾಂಧವರು ಒಂದು ಕಡೆ ಸೇರ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಬಿಸ್ನೆಸ್ಸನ್ನು ಶೇರ್ ಮಾಡ್ಕೊಳೋಕೆ ಒಂದು ಉದ್ದೇಶಪೂರ್ವಕವಾಗಿ ಈ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಹಾಗಾಗ್ಬಿಟ್ಟು ಈ ಎಕ್ಸ್ಪೋಗೆ ಜನವರಿ 9, 10, 11ಕ್ಕೆ ಗಾಯತ್ರಿ ವಿಹಾರ ಗೇಟ್ ನಂಬರ್ 4ಕ್ಕೆ ನಾವು ಬರ್ತಾಯಿದ್ದೀವಿ. ನೀವು ಎಲ್ಲ ಬನ್ನಿ ಅಂತೇಳಿ ಕೇಳ್ಕೊಳ್ತೀನಿ ಸರ್. ಎಫ್ಸಿ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಆನಂದ್ ಕುಮಾರ್ ಮಾತನಾಡಿ, ಫಸ್ಟ್ ಸರ್ಕಲ್ ವತಿಯಿಂದ ಪ್ರತಿ ವರ್ಷ ಸಮಾವೇಶ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದೇವೆ. ಈ ಮೇಳದಲ್ಲಿ ರೈತರಿಗೆ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲವಾಗುವ ಮಾಹಿತಿ ಸಿಗುತ್ತದೆ. ಇನ್ನು ವ್ಯಾಪಾರಸ್ಥರ ವಸ್ತುಗಳ ಮತ್ತು ಅವರ ಸೌಲಭ್ಯಗಳ ಕುರಿತು ಮಾಹಿತಿ ವಿನಿಮಯವಾಗುತ್ತದೆ ಎಂದು ಹೇಳಿದರು. ಎಫ್ಸಿ ರಾಜ್ಯ ಸಂಯೋಜಕ ಛಾಯಾ ಕುಮಾರ್ ಮಾತನಾಡಿ, ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇದೊಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಸಮುದಾಯದ ಲಕ್ಷಾಂತರ ಜನರಿಗೆ ಅನುಕೂಲವಾಗುತ್ತದೆ ಎಂದು ಮಾಹಿತಿ ಹಂಚಿಕೊಂಡರು. ಇನ್ನು ಈ ವೇಳೆ ಮುಖಂಡರಾದ ಡಾಕ್ಟರ್ ವಿಜಯಕುಮಾರ್, ಕಲ್ಲಳ್ಳಿ ದೇವರಾಜ್, ನರಗನಹಳ್ಳಿ ವಿಜಯಕುಮಾರ್, ಅಭಿಷೇಕ್ ಗೌಡ, ರಾಮ್ ಜೈ ಬಾಬಣ್ಣ ಸೇರಿದಂತೆ ಹಲವರು ಇದ್ದರು.